ಹಾಲಿ ವಿಶ್ವ ಚಾಂಪಿಯನ್ ಭಾರತದ ಡಿ ಗುಕೇಶ್ ನಾರ್ವೆ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರಮಾನ್ಯ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರಿಗೆ ಆಘಾತ ನೀಡಿದ್ದಾರೆ. ಸೋಲಿನ ಅಂಚಿನಿಂದ ಚತುರ ನಡೆ ಪ್ರದರ್ಶಿಸಿದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಕ್ಲಾಸಿಕಲ್ 6ನೇ ಸುತ್ತಿನ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕಾರ್ಲ್ಸನ್ ವಿರುದ್ಧ ಅಚ್ಚರಿಯ ಗೆಲುವು ಸಾಧಿಸಿದರು. ಕ್ಲಾಸಿಕಲ್ ಸ್ಪರ್ಧೆಯಲ್ಲಿ ಗುಕೇಶ್ ಇದೇ ಮೊದಲ ಬಾರಿ ನಾರ್ವೆಯ ಆಟಗಾರನನ್ನು ಸೋಲಿಸಿದರು. ಸುಮಾರು 4 ಗಂಟೆಗಳ ಕಾಲ ನಡೆದ ಸ್ಪರ್ಧೆಯಲ್ಲಿ ಕಾರ್ಲ್ಸನ್ ಮೇಲುಗೈ ಸಾಧಿಸಿದಂತೆ ತೋರುತ್ತಿತ್ತು. ಆದರೆ ಸಮಯದ ಅಭಾವದಲ್ಲಿ ಅವರು ತಪ್ಪು ನಡೆ ಇಟ್ಟಿದ್ದರಿಂದ ಗುಕೇಶ್ಗೆ ಮೇಲುಗೈ ಸಾಧಿಸಲು ದಾರಿ ಮಾಡಿಕೊಟ್ಟಿತು. ಕಾರ್ಲ್ಸನ್ ಅವರಿಗೆ ತಪ್ಪಿನ ಅರಿವಾಯಿತಾದರೂ ಅಷ್ಟು ಹೊತ್ತಿಗೆ ಸಮಯ ಮೀರಿತ್ತು. ಸೋಲಿನ ಆಘಾತವನ್ನು ಅರಗಿಸಿಕೊಳ್ಳಲಾಗದ 5 ಬಾರಿಯ ಚಾಂಪಿಯನ್ ಕಾರ್ಲ್ಸನ್ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡು ಚೆಸ್ ಟೇಬಲ್ಗೆ ಗುದ್ದಿ ಹತಾಶೆ ವ್ಯಕ್ತಪಡಿಸಿದರು. ಕೆಲವೇ ಕ್ಷಣಗಳ ನಂತರ ಕಾರ್ಲ್ಸನ್ ರವರು ಗುಕೇಶ್ ಅವರತ್ತ ಸಾಗಿ ಬೆನ್ನು ತಟ್ಟಿ ಅಭಿನಂದಿಸಿದರು. ಪ್ರತಿಕ್ರಿಯಿಸಿದ ಗುಕೇಶ್, ಕಾರ್ಲ್ಸನ್ ವಿರುದ್ಧದ ಪಂದ್ಯದಲ್ಲಿ ಅದೃಷ್ಟ ಜೊತೆ ನೀಡಿತು. ನಾನು ಸೋಲಿನ ಅಂಚಿನಲ್ಲಿದ್ದೆ. 199% ಸೋಲಬಹುದಿತ್ತು. ಆದರೂ ಕಾರ್ಲ್ಸನ್ ಗೆಲುವನ್ನು ಕಷ್ಟಕರವಾಗಿಸಲು ಪ್ರಯತ್ನಿಸಿದ್ದೆ. ಅಂತಿಮವಾಗಿ ಅದೃಷ್ಟ ನನ್ನ ಪಾಲಾಯಿತು ಎಂದು ಹೇಳಿದ್ದಾರೆ. ಈ ಗೆಲುವಿನೊಂದಿಗೆ 19 ವರ್ಷ ವಯಸ್ಸಿನ ಗುಕೇಶ್ 8.5 ಅಂಕಗಳೊಂದಿಗೆ 3ನೇ ಸ್ಥಾನಕ್ಕೆ ಏರಿದರು. ಕಾರ್ಲ್ಸನ್ ಮತ್ತು ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಫ್ಯಾಬಿಯಾನೋ ಕರುವಾನ 9 ಆಂಧ್ರ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ರವರು ಗುಕೇಶ್ ಗೆಲುವಿನ ಸಾಧನೆಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಬೇಕೆಂದು ಅವರು ಶುಭ ಹಾರೈಸಿದ್ದಾರೆ.